ನನ್ನ ನೆಚ್ಚಿನ ಮಿತ್ರರೇ, ಸಹೃದಯ ಪ್ರೇಕ್ಷಕರೇ ಹಾಗೂ ಕೇಳುಗರೆ, HR ರೆಸೊನೆನ್ಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಮಿತ್ರರೇ, ತಮ್ಮ ಕಾರ್ಖಾನೆಯ ಹಾಗೂ ಉದ್ದಿಮೆಯ ಜೀವನದಲ್ಲಿ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಕಾಯ್ದೆ ಅಥವಾ ಲೇಬರ್ ವೆಲ್ಫೇರ್ ಫಂಡ್ ಇದರ ಬಗ್ಗೆ ತಾವು ಕೇಳಿದ್ದೀರಾ? ಅಥವಾ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ತಮ್ಮ ಸಂಬಳದಲ್ಲಿ ಕಟ್ಟಾಗುವ ಕಾರ್ಮಿಕ ಕಲ್ಯಾಣ ನಿಧಿ ಹಣದ ಬಗ್ಗೆ ತಮಗೇನಾದರೂ ಗೊತ್ತಿದೆಯಾ? ಇಲ್ಲವೇ ಕಾರ್ಮಿಕ ಕಲ್ಯಾಣ ನಿಧಿಯಲ್ಲಿ ದೊರೆಯುವ ಸೌಲಭ್ಯಗಳು ಏನು? ಇಲ್ಲಾದರೆ ಕಾರ್ಮಿಕ ಕಲ್ಯಾಣ ನಿಧಿಯಲ್ಲಿ ಕೆಲಸಗಾರರಿಗೆ ಹಾಗೂ ನೌಕರರಿಗೆ ಇರುವ ಸವಲತ್ತುಗಳು ಏನು? ಇದು ತಮಗೆ ತಿಳಿದಿದೆಯೇ ಅಥವಾ ಗೊತ್ತಿದೆಯೇ? ಸರಿ, ಹಾಗಿದ್ದರೆ ಇವು ತಮಗೆ ಒಂದು ವೇಳೆ ಗೊತ್ತಿರದಿದ್ದರೆ ಅಥವಾ ತಿಳಿದಿರದಿದ್ದರೆ ಈಗ ತಾವು ನೋಡುತ್ತಿರುವ ವಿಡಿಯೋ ತಮಗೆ ತುಂಬಾ ಉಪಯುಕ್ತ ಎಂದು ನಾನು ಹೇಳಬಲ್ಲೆ. ಈಗ ಇದರ ಬಗ್ಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಕಾಯ್ದೆ 1965 ಮತ್ತು ನಿಯಮಗಳಡಿಯಲ್ಲಿ ಕಾರ್ಮಿಕರಿಗೆ ದೊರೆಯುವ ಸವಲತ್ತುಗಳು ಏನು ಅಥವಾ ಉಪಯೋಗಗಳು ಏನು ಎಂಬುದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಇದು ರಾಜ್ಯದಲ್ಲಿ ಕಾರ್ಮಿಕರ ಕಲ್ಯಾಣವನ್ನು ಬಲಪಡಿಸುವುದಕ್ಕೆ ಮತ್ತು ಹಣಕಾಸು ನೆರವು ಒದಗಿಸಲು ಹಾಗೂ ಅನೇಕ ಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ ಈ ನಿಧಿಯನ್ನು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಅಧಿನಿಯಮ 65ರಲ್ಲಿ ಸ್ಥಾಪಿಸಲಾಗಿದೆ ಎಂಬುದು ನಿಮಗೆ ತಿಳಿದಿರಲಿ. ಇಲ್ಲಿ ಮಂಡಳಿಗೆ ವಂತಿಗೆ ಪಾವತಿಸುವ ವಿವಿಧ ಸಂಸ್ಥೆಗಳು, ಕಾರ್ಖಾನೆಗಳಲ್ಲಿ ದುಡಿಯುತ್ತಿರುವ ಸಂಘಟಿತ ಕಾರ್ಮಿಕರು ಮತ್ತು ಅವರ ಅವಲಂಬಿತರ ಕುಟುಂಬಗಳಿಗೆ ಕ್ಷೇಮಾಭಿವೃದ್ಧಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಈ ಮುಂದೆ ಹೇಳಿದ ಹಾಗೂ ತಾವು ಕೇಳುವ ಅನೇಕ ಯೋಜನೆಗಳು ಜಾರಿಯಲ್ಲಿ ಇದೆ ಎಂದು ತಮಗೆ ಗೊತ್ತಿರಲಿ. ಹಾಗಿದ್ದರೆ ಈ ಯೋಜನೆ ಪಡೆಯಲು ಮಾಡಬೇಕಾದದ್ದು ಏನು? ಯೋಜನೆ ಸೌಲಭ್ಯ ಪಡೆಯಲು ಪ್ರತಿ ವರ್ಷ ಜನವರಿ 15ರ ಒಳಗೆ ಮಾಲೀಕರು, ಕಾರ್ಮಿಕರು 20 ಮತ್ತು 40 ರೂಪಾಯಿ ಅನುಪಾತದಲ್ಲಿ ಒಬ್ಬ ಕಾರ್ಮಿಕನಿಗೆ ಒಟ್ಟು 60 ರೂಪಾಯಿಗಳಂತೆ ವಂತಿಗೆಯನ್ನು ಕಾರ್ಮಿಕ ಕಲ್ಯಾಣ ನಿಧಿಗೆ ಪಾವತಿಸಬೇಕಾಗುತ್ತದೆ. ಅಲ್ಲದೆ ಶೈಕ್ಷಣಿಕ ಪ್ರೋತ್ಸಾಹಧನ ಪಡೆಯಲು ವಿದ್ಯಾರ್ಥಿಗಳು, ಶೈಕ್ಷಣಿಕ ಸಂಸ್ಥೆಗಳು, ಕಾರ್ಖಾನೆಗಳು, ಸಂಸ್ಥೆಗಳು ಈ ಸಂಸ್ಥೆಯ ಜಾಲತಾಣ ಎಂದರೆ www.klwb.com karnataka.government.in ಈ ಜಾಲತಾಣದಲ್ಲಿ ನೋಂದಾಯಿಸಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಲ್ಲದೆ ವಂತಿಗೆ ಪಾವತಿ ಮಾಡುವ ಸಂಸ್ಥೆಗಳು ಹಾಗೂ ಕಾರ್ಖಾನೆಗಳು ಇದೇ ಜಾಲತಾಣದಲ್ಲಿ ತಮ್ಮ ಸಂಸ್ಥೆಗಳನ್ನು ನೋಂದಾಯಿಸಿ ವಂತಿಗೆ ಪಾವತಿ ಮಾಡಬೇಕಾಗುತ್ತದೆ. ಯಾವ ಸಂಸ್ಥೆಯಲ್ಲಿ 50ಕ್ಕಿಂತ ಹೆಚ್ಚು ಕಾರ್ಮಿಕರಿದ್ದಾರೋ ಆ ಸಂಸ್ಥೆಯಲ್ಲಿ ಈ ವಂತಿಗೆಯನ್ನು ಪಾವತಿ ಮಾಡುವುದು ಮಾಲೀಕರ ಆದ್ಯ ಕರ್ತವ್ಯವಾಗಿರುತ್ತದೆ. ಇದು ಮಾಲೀಕರಿಗೆ ಸಂಬಂಧಿಸಿದಂತೆ ವಿಷಯ. ಹಾಗಿದ್ದರೆ ಈ ಯೋಜನೆಗಳಿಗೆ ಯಾರು ಅರ್ಹರು ಹಾಗೂ ವಯಸ್ಸಿನ ಮಿತಿ ಏನಾದರೂ ಇದೆಯೇ ಎಂಬ ಪ್ರಶ್ನೆಗೆ ಈ ಯೋಜನೆಗಳಿಗೆ ಮಾಸಿಕ ಸಂಬಳ ರೂಪಾಯಿ 15,000ಗಳಿಗಿಂತ ಮೀರಿರಬಾರದು ಮತ್ತು ವಯಸ್ಸು 18ರಿಂದ 60 ವರ್ಷ ಇರಬೇಕು. ಹಾಗಿದ್ದರೆ ಈಗ ಇದರಲ್ಲಿ ದೊರೆಯುವ ಅನುಕೂಲಗಳೇನು, ಸವಲತ್ತುಗಳು ಏನು, ಬೆನಿಫಿಟ್ಸ್ ಏನು ನೋಡುವುದಾದರೆ ಮೊದಲನೇದಾಗಿ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ. ಇದರಲ್ಲಿ ಪ್ರತಿ ವರ್ಷ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಥವಾ ಅವರ ಓದುವುದಕ್ಕಾಗಿ ಪ್ರೌಢಶಾಲೆಗೆ ಎಂದರೆ 8ನೇ ತಾರೀಖಿನಿಂದ 10ನೇ ತರಗತಿವರೆಗೆ 3,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತದೆ. ಎರಡನೇದಾಗಿ PUC, ಡಿಪ್ಲೊಮಾ, ITI, TCH ಇತ್ಯಾದಿ ಓದುವವರೆಗೆ 4,000 ರೂಪಾಯಿ ಮತ್ತು ಪದವಿ ತರಗತಿಗೆ 5,000 ರೂಪಾಯಿ, ಸ್ನಾತಕೋತ್ತರ ಪದವಿ ತರಗತಿಗಳಿಗೆ 6,000 ರೂಪಾಯಿ, ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ತರಗತಿಯಾಗಿದ್ದರೆ 10,000 ರೂಪಾಯಿ ಪ್ರೋತ್ಸಾಹಧನ ದೊರೆಯುತ್ತದೆ ಹಾಗೂ ನೀಡಲಾಗುತ್ತದೆ. ಇದಕ್ಕೆ ಮಾಡಬೇಕಾದುದು ಅರ್ಜಿ ಸಲ್ಲಿಸಲು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ ಪ್ರತಿಶತ 50ರಷ್ಟು ಅಂಕ ಗಳಿಸಿರಬೇಕು. ಒಂದು ವೇಳೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆಗಿದ್ದರೆ 45ರಷ್ಟು ಅಂಕ ಪಡೆದು ತೆರಗಡೆಯಾಗಿರಬೇಕೆಂಬುದು ಒಂದು ನಿಯಮವಾಗಿರುತ್ತದೆ. ಇನ್ನು ಎರಡನೇದಾಗಿ ಕಾರ್ಮಿಕರಿಗೆ ವೈದ್ಯಕೀಯ ನೆರವಿನ ಬಗ್ಗೆ ಬಂದಾಗ ಹೃದಯ ಶಸ್ತ್ರಚಿಕಿತ್ಸೆ, ಮೂತ್ರಪಿಂಡ ಟ್ರಾನ್ಸ್ಪ್ಲಾಂಟೇಶನ್, ಕ್ಯಾನ್ಸರ್,
ಎಂಜಿಯೋಪ್ಲಾಸ್ಟಿ, ಕಣ್ಣು, ಆರ್ಥೋಪೆಡಿಕ್, ಗರ್ಭಕೋಶದ ಶಸ್ತ್ರಚಿಕಿತ್ಸೆ, ಬ್ಲಾಡರ್ ತೊಂದರೆ, ಮಿದುಳಿನ ರಕ್ತಸ್ರಾವ ಚಿಕಿತ್ಸೆಗೆ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 10,000 ರೂಪಾಯಿವರೆಗೆ ದೊರೆಯುತ್ತದೆ. ಮತ್ತು ಆರೋಗ್ಯ ತಪಾಸಣೆಗೆ ಎಂದು 500 ರೂಪಾಯಿಯಿಂದ 1,000 ರೂಪಾಯಿವರೆಗೆ ಧನ ಸಹಾಯ ಕೂಡ ನೀಡಲಾಗುತ್ತದೆ. ಇದು ಎಲ್ಲರಿಗೂ ತಿಳಿದಿರಲಿ ಹಾಗೂ ಸಂಬಂಧಿಸಿದವರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಇನ್ನೊಂದು ಅನುಕೂಲ ಎಂದರೆ ಕಾರ್ಮಿಕರ ಅಪಘಾತ ಧನ ಸಹಾಯ, ಆಕ್ಸಿಡೆಂಟ್ ಬೆನಿಫಿಟ್ಸ್. ಕಾರ್ಮಿಕರಿಗೆ ಕೆಲಸದ ವೇಳೆಯಲ್ಲಿ ಅಪಘಾತವಾದಲ್ಲಿ ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 3,000 ರೂಪಾಯಿವರೆಗೆ ಧನ ಸಹಾಯ ನೀಡಲಾಗುವುದು. ಸೌಲಭ್ಯ ಪಡೆಯುವ ಕಾರ್ಮಿಕರು ಅಪಘಾತವಾದ 3 ತಿಂಗಳೊಳಗೆ ನಿಗದಿತ ಅರ್ಜಿಯನ್ನು ಸಲ್ಲಿಸಿ ಇದನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇನ್ನೊಂದು ಉಪಯುಕ್ತವಾದ ಮಾಹಿತಿ ಹಾಗೂ ಅನುಕೂಲ ಎಂದರೆ ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ. ಈ ಯೋಜನೆಯ ಸೌಲಭ್ಯ ಪಡೆಯಬೇಕಾದರೆ ಮೃತರ ಕುಟುಂಬದ ಅವಲಂಬಿತರು ಕಾರ್ಮಿಕ ಮೃತಪಟ್ಟ 6 ತಿಂಗಳ ಒಳಗೆ ಸಂಬಂಧಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದಲ್ಲಿ ರೂಪಾಯಿ 5,000 ಧನ ಸಹಾಯ ನೀಡಲಾಗುವುದು. ಇನ್ನು ಕೆಲವೊಂದು ಅನುಕೂಲಗಳು ಹಾಗೂ ವಿಶೇಷವೆಂದರೆ ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್ ಯೂನಿಯನ್ ಸಂಸ್ಥೆಗಳಿಗೆ ಧನ ಸಹಾಯ. ಯಾವುದೇ ನೋಂದಾಯಿತ ಕಾರ್ಮಿಕ ಸಂಘಟನೆಗಳು, ಸರ್ಕಾರೇತರ ಸಂಸ್ಥೆಗಳು ಕಲ್ಯಾಣ ಆಯುಕ್ತರ ಪೂರ್ವಾನುಮತಿಯೊಂದಿಗೆ ಹಮ್ಮಿಕೊಳ್ಳುವ ವಾರ್ಷಿಕ ಆರೋಗ್ಯ ತಪಾಸಣೆಗೆ ಹಾಗೂ ಆ ಶಿಬಿರಕ್ಕೆ 30,000 ರೂಪಾಯಿ ಧನ ಸಹಾಯ ನೀಡಲಾಗುವುದು ಹಾಗೂ ದೊರೆಯುವುದು. ಒಂದು ಸಂಘಟನೆಗೆ ಆದರೆ ಒಂದೇ ವರ್ಷದಲ್ಲಿ 1 ಬಾರಿ ಮಾತ್ರ ಸೌಲಭ್ಯ ನೀಡಲಾಗುವುದು. ಇದು ಎಲ್ಲರಿಗೂ ತಿಳಿದಿರಲಿ. ಇನ್ನು ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಳ್ಳುವ ನೋಂದಾಯಿತ ಕಾರ್ಮಿಕ ಸಂಘಟನೆಗಳಿಗೂ ಕೂಡ ಧನ ಸಹಾಯ. ನೋಂದಾಯಿತ ಕಾರ್ಮಿಕ ಸಂಘಟನೆಗಳು ಕಲ್ಯಾಣ ಆಯುಕ್ತರ ಪೂರ್ವಾನುಮತಿಯೊಂದಿಗೆ ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಂಡಲ್ಲಿ ಅಂದರೆ ಆನ್ಯುವಲ್ ಸ್ಪೋರ್ಟ್ಸ್ಗೆ ರೂಪಾಯಿ 50,000 ಧನ ಸಹಾಯ ನೀಡಲಾಗುವುದು ಹಾಗೂ ಒದಗುವುದು. ಆದರೆ ವರ್ಷದಲ್ಲಿ ಇದಕ್ಕೆ ಕೂಡ ಒಂದು ಸಂಘಟನೆಗೆ 1 ಬಾರಿ ಮಾತ್ರ ಈ ಸೌಲಭ್ಯ ನೀಡಲಾಗುವುದು. ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಕಾರ್ಮಿಕರ ಸಂಘಟನೆಗಳು ಇದನ್ನು ತಿಳಿದುಕೊಂಡು ಸೂಕ್ತವಾಗಿ ಉಪಯೋಗ ಮಾಡಿಕೊಳ್ಳುವುದು ತುಂಬಾ ಒಳಿತು ಎನ್ನುವುದು ನನ್ನ ಒಂದು ಅನಿಸಿಕೆ. ಮತ್ತೆ ಈ ರೀತಿಯಿಂದ ದೊರೆಯುವ ಧನ ಸಹಾಯ ಫಲಾನುಭವಿಗಳ ಉಳಿತಾಯ ಖಾತೆಗೆ ನೇರವಾಗಿ RTGS ಮೂಲಕವೇ ಜಮಾ ಮಾಡಲಾಗುವುದು. ಇದರಲ್ಲಿ ಯಾವುದೇ ರೀತಿಯಿಂದ ನಗದು ಪಾವತಿಯಾಗಲಿ ಚೆಕ್ ಪಾವತಿಯಾಗಲಿ ಇರುವುದಿಲ್ಲ. ಮಿತ್ರರೇ, ಈ ಮೇಲೆ ಹೇಳಿದ ಸದ್ಯದ ಸವಲತ್ತುಗಳು ಅಥವಾ ಬೆನಿಫಿಟ್ಸ್ಗಳು ಇದಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಮಿಕರು ನೀವು ಪಡೆಯುವ ಒಂದು ಪ್ರಯತ್ನವನ್ನು ಸೂಕ್ತವಾಗಿ ಮಾಡಿ ಹಾಗೂ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ, ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ತೆಗೆದುಕೊಳ್ಳಬೇಕು, ಯಾವಾಗ ತೆಗೆದುಕೊಳ್ಳಬೇಕು ಇತ್ಯಾದಿಯಾಗಿ ತಮಗೆ ವಿಶೇಷವಾದ ವಿವರ ಬೇಕಾದಲ್ಲಿ ತಾವು ಈಗ ಈ ಸಂಸ್ಥೆಯ ವಿಳಾಸವನ್ನು ತಾವು ಇದರಲ್ಲಿ ಕಾಣುತ್ತಿದ್ದೀರಾ. ವಿಳಾಸದ ಜೊತೆಗೆ ದೂರವಾಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ನಮೂದಿಸಲಾಗಿದೆ. ಅದೇ ಪ್ರಕಾರ ಈ ಸಂಸ್ಥೆಯ ಜಾಲತಾಣ ಕೂಡ ಇದರಲ್ಲಿ ಕಾಣಬಹುದು. www.klw.karnataka.gov.in ಜಾಲತಾಣವಿದ್ದು ಹಾಗೂ ಮಿಂಚಂಚೆ ಕೂಡ ಇದರಲ್ಲಿ ನಮೂದಿಸಲಾಗಿದೆ. ತಾವು ಈ ಮಿಂಚಂಚೆ ಅಥವಾ ಇಮೇಲ್ ಮೂಲಕ ಇದರ ವಿವರಗಳನ್ನು ಹಾಗೂ ತಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾನನ್ನು ಆಧರಿಸಿ ತಮಗೆ ಅವಶ್ಯವಿರುವ ಅನುಕೂಲಗಳನ್ನು ಮಾಡಿಕೊಳ್ಳಲು ನಾನು ಈ ವಿಡಿಯೋ ಮುಖಾಂತರ ತಮಗೆಲ್ಲರಿಗೂ ಒಂದು ತಿಳುವಳಿಕೆಯನ್ನು ಹಾಗೂ ಒಂದು ವಿಶೇಷವಾದ ಮಾಹಿತಿಯನ್ನು ನಾನು ತಮಗೆ ಕೊಡುತ್ತಿದ್ದೇನೆ. ಮಿತ್ರರೇ, ಈ ರೀತಿಯ ಅನುಕೂಲಗಳು ಅನೇಕರಿಗೆ, ಅದರಲ್ಲೂ ತಾಲೂಕಾ ಸ್ಥಳಗಳಲ್ಲಿ, ಜಿಲ್ಲೆಗಳಲ್ಲಿ ಅನೇಕರಿಗೆ ಇದರ ಪರಿಚಯ ಹಾಗೂ ತಿಳುವಳಿಕೆ ಕಂಡು ಬಂದಿಲ್ಲ. ಆದಾಗ್ಯೂ ಇಲಾಖೆಯು ತಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ, ಜಾಲತಾಣದ ಮೂಲಕ, ಈ ಮೂಲಕ ತಿಳಿಸಿದರೂ ಕೂಡ ಈ ವಿಷಯದ ಬಗ್ಗೆ ತಿಳುವಳಿಕೆ ಹಾಗೂ ಮಾಹಿತಿ ಕೊರತೆ ಇರುವುದರಿಂದ ಎಲ್ಲರಿಗೂ ತಲುಪಿರುವುದಿಲ್ಲ. ಆದ್ದರಿಂದ ಮಿತ್ರರೇ, ತಾವು ಈ ವಿಡಿಯೋವನ್ನು ವೀಕ್ಷಿಸಿದ ನಂತರ, ಕೇಳಿದ ನಂತರ, ಆಲಿಸಿದ ನಂತರ ಇದನ್ನು ತಮಗೆ ಸಂಬಂಧವಿರುವ ತಮ್ಮ ಸ್ನೇಹಿತರಿಗೂ, ಸಂಸ್ಥೆಗಳಿಗೂ, ಸಂಘಗಳಿಗೂ ತಪ್ಪದೇ ಶೇರ್ ಮಾಡಿರಿ. ಅವರಿಗೂ ಪುನಃ ಶೇರ್ ಮಾಡಲು ಹೇಳಿ. ಹಾಗೂ ಈ ವಿಷಯ ತಾವು ಮೊದಲ ಬಾರಿಗೆ ಕೇಳಿದಾಗ ತಿಳಿದುಕೊಂಡಿದ್ದಕ್ಕೆ ಈ ವಿಡಿಯೋ ಬಗ್ಗೆ ಲೈಕ್ ಮಾಡಿರಿ. ಹಾಗೂ ಇದರಲ್ಲಿ ತಿಳಿಸಿರುವ ಎಲ್ಲ ವಿಷಯಗಳು ತಮಗೆ ಇಷ್ಟವಾದಲ್ಲಿ ಹಾಗೂ ಹಿಡಿಸಿದಲ್ಲಿ
ಒಂದು ವೇಳೆ ಉಪಯೋಗ ಎನಿಸಿದಲ್ಲಿ ಈ ನಮ್ಮ HR ರಿಸೋನೆನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಅಲ್ಲದೆ ಮಿತ್ರರೇ, ಈ ಕನ್ನಡ ಆವೃತ್ತಿಯ ಭಾಗವಾಗಿ ಇದೇ ವಿಷಯವಾಗಿ ಇಂಗ್ಲಿಷ್ನಲ್ಲಿ ಕೂಡ ಈ ವಿಡಿಯೋದ ಆವೃತ್ತಿಯನ್ನು ತಾವು ಯೂಟ್ಯೂಬ್ನಲ್ಲಿ ಕಾಣಲು ಅಥವಾ ವೀಕ್ಷಿಸಲು ತಮಗೆ ಸಿಗುತ್ತದೆ. ಅವಶ್ಯವಾದರೆ ಕನ್ನಡ ಬರದವರು ಅನ್ಯ ಭಾಷಿಕರು ಕೂಡ ಆ ವಿಡಿಯೋವನ್ನು ನೋಡಿ ತಿಳಿದುಕೊಂಡು ಇದರ ಸದುಪಯೋಗವನ್ನು ಮಾಡಿಕೊಂಡಲ್ಲಿ ನಾನು ಪಟ್ಟ ಶ್ರಮ ಹಾಗೂ ಈ ವಿಡಿಯೋ ಮೂಲಕ ತಮಗೆ ತಿಳಿಸಿದ ಮಾಹಿತಿ ಉಪಯುಕ್ತವಾಗುವುದಕ್ಕಿಂತ ಬೇರೆ ಸಂತೋಷ ನನಗೆ ಇಲ್ಲ ಎಂದು ಹೇಳುವ ಮೂಲಕ ಮತ್ತೊಮ್ಮೆ ತಮಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಎಂದು ಹೇಳುವ ಮೂಲಕ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.